ಸಾಕ್ಷಾತ್ ಶಿವನೇ ಭೂಮಿ ಮೇಲೆ ಬಂದ್ರೂ ನಿಮಗೆ ನ್ಯಾಚುರಲ್ ಆಗಿ ಮಗು ಆಗಲ್ಲ, IVF ಮಾಡಲೇಬೇಕು ಅಂತ ನಮ್ಮೊಬ್ಬರು ಪೇಷಂಟ್ಗೆ ಒಬ್ಬರು IVF ಸೆಂಟರ್ನಲ್ಲಿ ಡಾಕ್ಟರ್ ಹೇಳ್ತಾರೆ. ಯಾಕೆ ಹೇಳ್ತಾರಂದರೆ ಅವ್ರು AMH ಲೆವೆಲ್ ಅಂದರೆ ಆ್ಯಂಟಿ ಮಲೇರಿಯನ್ ಹಾರ್ಮೋನ್ ಏನಿದೆಯಲ್ಲ AMH, ಅದರದ್ದು ಲಿಮಿಟ್ಸ್ ಏನಿರುತ್ತೆ ಅವ್ರ ಬಾಡಿನಲ್ಲಿ ಕಡಿಮೆ ಇರುತ್ತೆ. ಸೊ ನಿಜವಾಗ್ಲೂ ಲೋ MH ಏನಾದರೂ ಇದ್ದರೆ ಪ್ರೆಗ್ನೆನ್ಸಿನೇ ಆಗಲ್ವಾ? ಯಾಕಂದರೆ ಸಾಕ್ಷಾತ್ ಶಿವನೇ ಭೂಮಿ ಮೇಲೆ ಬಂದ್ರೂ ಮಗು ಆಗಲ್ಲ ಅಂತ ಹೇಳಿದ್ದಾರೆ. ನಿಜಾನಾ? ಸೊ ಈ ಮಿತ್ ಇದೆ ಅಥವಾ ಇದು ಫ್ಯಾಕ್ಟ್ ಇದೆ. ನಾನು ಈ ವಿಷಯ ಬಗ್ಗೆ ನಾನು ಇವಾಗ ಮಾತಾಡ್ತೀನಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನಾರಾಯಣ್ ಮುದ್ಗಲೆ ಅಂತ. ನಾನು ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಇದು ಲೋ AMH ಲೆವೆಲ್ಸ್ ಮೀನ್ಸ್ ನೋ ಪ್ರೆಗ್ನೆನ್ಸಿನಾ? ಡೆಫಿನೆಟ್ಲಿ ನಾಟ್. AMH ಏನೆಂದರೆ ಆಂಟಿ ಮಲೇರಿಯನ್ ಹಾರ್ಮೋನ್ ಏನಿದೆ ನೋಡಿ, ಇದು ಏನು ಮಾಡುತ್ತೆ ಅಂದರೆ ಬಾಡಿನಲ್ಲಿ ನಿಮ್ಮ ಎಗ್ ರಿಸರ್ವಾಯರ್ ಥರ ಕೆಲಸ ಮಾಡುತ್ತೆ, ಅದು ಎಗ್ ಸ್ಟೋರೇಜ್ ಥರ ಕೆಲಸ ಮಾಡುತ್ತೆ. ಇದು ಹೇಗೆಂದರೆ ನಿಮ್ಮ ಬಾಡಿನಲ್ಲಿ ಇನ್ನು ಎಷ್ಟು ಎಗ್ ಅವೈಲೇಬಲ್ ಇದೆ ಅದು ತೋರಿಸುತ್ತೆ. ಬ್ಯಾಂಕ್ನಲ್ಲಿ ಹೇಗೆ ATMನಲ್ಲಿ ಹೋಗ್ಬಿಟ್ಟು ಮಿನಿ ಸ್ಟೇಟ್ಮೆಂಟ್ ತೊಗೊಳ್ತೀರಾ, ಅದು ಏನು ತೋರಿಸುತ್ತೆ ಅಂದರೆ ನಿಮ್ಮ ಅಕೌಂಟ್ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ. ಅದೇ ಥರ ಇಲ್ಲಿ ಮಹಿಳೆಯರಲ್ಲಿ ಯಾವಾಗ ಮಕ್ಕಳಾಗ್ತಾಯಿಲ್ಲ, ಮೋರ್ ದೆನ್ 2 ವರ್ಷ ಆಯಿತು ಮದುವೆ ಆಗಿ, ಆವಾಗ ಇದೊಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅವ್ರ AMH ಲೆವೆಲ್ ಹೇಗಿದೆ ಅಂದರೆ ಎಗ್ ಕ್ವಾಲಿಟಿ ಹೇಗಿದೆ, ಎಗ್ ರಿಸರ್ವಾಯರ್ ಹೇಗಿದೆ ಅಂತ. ಆವಾಗ ಇದು ಲೋ ಬರುತ್ತೆ ಸರ್ಟನ್ ಕಂಡೀಷನಲ್ಲಿ. ಸೊ ಹಾಗಿದ್ರೆ ಆ ಮಹಿಳೆಗೆ ಮಗುನೇ ಆಗಲ್ವಾ ಅಥವಾ ಮಕ್ಕಳೇ ಆಗಲ್ವಾ? ಸೊ ಡೆಫಿನೆಟ್ಲಿ ನಾಟ್. ಇಟ್ ಈಸ್ 50% ಏನಿದೆಯಲ್ಲ ಫಾಲ್ಸ್ ಸ್ಟೇಟ್ಮೆಂಟ್. ಎಷ್ಟೋ ಪೇಷಂಟಲ್ಲಿ ನಾನೇ ನೋಡಿದ್ದೀನಿ, ನಾನೇ ಟ್ರೀಟ್ ಮಾಡಿದ್ದೀನಿ. ಲೋ MH ಲೆವೆಲ್ಗೆ ಸ್ವಲ್ಪ ಲೈಫ್ ಸ್ಟೈಲ್ ಮಾಡ್ಯುಲೇಷನು, ಸ್ವಲ್ಪ ಸ್ಟ್ರೆಸ್ ಫ್ರೀ ಲೈಫು, ಬ್ಯಾಲೆನ್ಸ್ ಡಯಟು, ವೈಟಮಿನ್ D ಸಪ್ಲಿಮೆಂಟ್ ಕೊಟ್ಬಿಟ್ರೆ ಸ್ಪ್ಯಾನ್ ಆಫ್ 3 to 6 ಮಂತ್ನಲ್ಲಿ ರಿಸರ್ವಾಯರ್ ಏನಿದೆ ಅಥವಾ AMH ಲೆವೆಲ್ ಏನಿದೆ ಆ್ಯಂಟಿ ಮಲೇರಿಯನ್ ಹಾರ್ಮೋನು ಅದು ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ಕ್ವಶನ್ ಏನಿದೆಯಲ್ಲ, ಲೋ MH ಮೀನ್ಸ್ ನೋ ಪ್ರೆಗ್ನೆನ್ಸಿ? ಡೆಫಿನೆಟ್ಲಿ ನಾಟ್. ದೇರ್ ಈಸ್ ಎ ಪಾಸಿಬಿಲಿಟಿ. ಸೆಕೆಂಡ್ ಕ್ವಶನ್ ಏನಂದರೆ, AMH ಡಿಟರ್ಮೈನ್ಸ್ ಎಗ್ ಕ್ವಾಲಿಟಿ. ನಿಮ್ಮ ಕ್ವಾಲಿಟಿ ಆಫ್ ಎಗ್ ಏನಿದೆಯಲ್ಲ ಇದು ಬರೀ AMH ಟೆಸ್ಟ್ ಮೇಲೇ ಡಿಪೆಂಡಾ? ಇಲ್ಲ. AMH ಓನ್ಲಿ ಇಂಡಿಕೇಶನ್ ದ್ಯಾಟ್ ಎಷ್ಟು ಎಗ್ ಇದೆ ಒಳಗಡೆ ಅಂತ. ಬಟ್ ಕ್ವಾಲಿಟಿ ಆಫ್ ಎಗ್ AMH ದಿಂದ ಗೊತ್ತಾಗಲ್ಲ. ಸೊ ಅದರಲ್ಲಿ 10 ಎಗ್ ಇರ್ಬೋದು, ಒಳ್ಳೆ ಕ್ವಾಲಿಟಿದಿದ್ದರೆ ಅದೇ ಸಾಕು ಒಂದು ಗರ್ಭಧಾರಣೆ ಆಗೋಕ್ಕೆ. ಸೊ AMHಗೆ ಕ್ವಾಲಿಟಿ ಆಫ್ ಎಗ್ ಏನು ಸಂಬಂಧನೇ ಇಲ್ಲ. ಇಟ್ ಈಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್. ಆಮೇಲೆ AMH ಮೀನ್ಸ್ ಮೆನಾಪಾಸಾ ಅಥವಾ ಬಾಡಿನಲ್ಲಿ AMH ಲೆವೆಲ್ ಯಾವಾಗ ತುಂಬಾ ಡ್ರಾಪ್ ಆಗ್ತಾ ಇದೆ, ಅದರ ಅರ್ಥ ಆ ಮಹಿಳೆಯರಿಗೆ ಇವಾಗ ಬರೋ ದಿನಗಳಲ್ಲಿ ಪೀರಿಯಡ್ ಸ್ಟಾಪ್ ಆಗಿಬಿಡುತ್ತಾ? ಡೆಫಿನೆಟ್ಲಿ ಇಲ್ಲ. ಇದು ಏನಂದರೆ AMH ಏನಿದೆಯಲ್ಲ ಒಂದು ಹಾರ್ಮೋನ್ ಅಷ್ಟೇ, ಆ್ಯಂಟಿ ಮಲೇರಿಯನ್ ಹಾರ್ಮೋನ್ ಅಂತೀವಿ. ಬಾಡಿನಲ್ಲಿ ವೈಟಮಿನ್ D ಡೆಫಿಷಿಯನ್ಸಿ ಆದರೆ ಆ ಥರ ಆಗುತ್ತೆ, ಲೈಫ್ ಸ್ಟೈಲ್ ಸರಿಯಾಗಿಲ್ಲ ಅಂದರೆ ಆ ಥರ ಆಗುತ್ತೆ. ಬಾಡಿನಲ್ಲಿ ಸ್ಪೆಸಿಫಿಕಲಿ ನಿಮಗೆ ಸ್ಟ್ರೆಸ್ ಜಾಸ್ತಿ ಇದೆ, ನೈಟ್ ಡ್ಯೂಟೀಸ್ ಏನಾದರೂ ಜಾಸ್ತಿ ಮಾಡ್ತೀರಾ, ಬಾಡಿನಲ್ಲಿ ಆಕ್ಸಿಡೇಟಿವ್ ರೇಡಿಯೇಟಿವ್ ಸ್ಟ್ರೆಸ್ ಜಾಸ್ತಿ ಆಗಿದೆ. ಯಾರು ಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಇರ್ತಾರೆ, ತುಂಬ ಜನ ಕೆಮಿಕಲ್ ಫ್ಯಾಕ್ಟ್ರೀಸ್ನಲ್ಲಿ ವರ್ಕ್ ಮಾಡ್ತಾರೆ, ಅಂಥ ಕಂಡೀಷನಲ್ಲಿ ಇದು ಲೋ ಆಗುತ್ತೆ. ಬಟ್ ದಟ್ ಈಸ್ ಟೆಂಪೊರರಿ. ಇದಕ್ಕೆ ತಿರ್ಗಾ ಇಂಪ್ರೂವ್ ಮಾಡ್ಬೋದು ವಿತ್ ಲೈಫ್ ಸ್ಟೈಲ್ ಚೇಂಜ್. ಸೊ AMH ಲೆವೆಲ್ ಆರ್ ಫಿಕ್ಸ್ಡ್ ಆ್ಯಂಡ್ ಕೆನಾಟ್ ಬಿ ಚೇಂಜ್ಡ್. ಇದು ಫಿಕ್ಸೇ ಇರುತ್ತಾ? ಒಂದು ಸತಿ ಒಂದು ರೀಡಿಂಗ್ ಬಂದರೆ ಇದು ಚೇಂಜೇ ಮಾಡೋಕ್ಕಾಗಲ್ವಾ? ಚೇಂಜ್ ಮಾಡಬಹುದು. ಆಮೇಲೆ ಲೋ AMH ಮೀನ್ಸ್ ಓನ್ಲಿ IVF ಆಪ್ಷನಾ? ಆ ಥರನೂ ಇಲ್ಲ. IVF ಈಸ್ ದಿ ಲಾಸ್ಟ್ ಆಪ್ಷನ್, ನಾಟ್ ದ ಫಸ್ಟ್ ಆಪ್ಷನ್. ಸೊ ಲೋ AMH ಅಥವಾ ಆ್ಯಂಟಿ ಮಲೇರಿಯನ್ ಹಾರ್ಮೋನ್ ಇದ್ದರೆ ಅದು ಬರೀ ಕ್ಷಣಿಕ ಅಥವಾ ತಾತ್ಕಾಲಿಕ, ಇದಕ್ಕೆ ರೆಡಿ ಮಾಡಬಹುದು, ಇಂಪ್ರೂವ್ ಮಾಡಬಹುದು. ಸೊ IVF ಈಸ್ ನಾಟ್ ದ ಆಪ್ಷನ್, ಇಟ್ ಈಸ್ ಎ ಲಾಸ್ಟ್ ಆಪ್ಷನ್. ಲೋ AMH ಈಸ್ ಆಲ್ವೇಸ್ ಇನ್ ಜೆನೆಟಿಕಾ ಅಥವಾ ಬರೀ ಒಂದು ಫ್ಯಾಮಿಲಿನಲ್ಲಿ ಮಾತ್ರ ಈ ಥರ ಜೆನೆಟಿಕ್ ತೊಂದರೆದಿಂದ ಆಗಿದ್ದಿರುತ್ತಾ? ಇಲ್ಲ, ಅದೂ ಸತ್ಯ ಇಲ್ಲ.
ಇದು ಬರೀ ಇಂಡಿವಿಜುವಲ್ಲು ಅವನು ಹೇಗಿದ್ದಾನೆ, ಅವನ ವರ್ಕ್ ಸ್ಟ್ರಕ್ಚರ್ ಹೇಗಿದೆ, ಅವನ ಲೈಫ್ ಸ್ಟೈಲ್ ಹೇಗಿದೆ, ಅದರ ಮೇಲೆ EMS ಲೆವೆಲ್ ಕಡಿಮೆ ಜಾಸ್ತಿ ಇರ್ಬೋದು. ಬಟ್ ವಂಶ ಪರಂಪರೆಯಿಂದ ಏನು ಹರಡುವ ಕಂಡೀಷನ್ ಏನಿದು ಇಲ್ಲ. ಸೊ ಇದು ಲೋ MH ಬಗ್ಗೆ. AMH ಅಂದರೆ ಏನಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಆ್ಯಂಟಿ ಮ್ಯುಲೇರಿಯನ್ ಹಾರ್ಮೋನು ಇದು ಬೆನಿಫಿಟ್ಸ್ ಏನು, ಅದು ವಿಡಿಯೋ ಅಥವಾ ಒಂದ್ಸತಿ ನೋಡಿ. ಇದು ಓನ್ಲಿ ನನಗೆ ಲಾಸ್ಟ್ ವಿಸಿಟ್ ನನ್ನ ಗುಲ್ಬರ್ಗ ಆಯ್ತಲ್ಲ, ನಮ್ಮ ಹತ್ರ ಒಂದು ಕ್ಲೈಂಟ್ ಬಂದಿದ್ದರು. ಈ ಸೆಂಟೆನ್ಸ್ ನನಗೆ ಹೇಳಿದ್ರು, ಸಾಕ್ಷಾತ್ ಶಿವನೇ ಭೂಮಿ ಮೇಲೆ ಬಂದ್ರೂ ನಿಮಗೆ ನಾರ್ಮಲ್ ಪ್ರೆಗ್ನೆನ್ಸಿ ಆಗಲ್ಲ ಅಂತ. ಸೊ ಬಟ್ ಎಷ್ಟೊಂದು ಸತಿ ಏನಾಗುತ್ತೆ, ಇದು ಒಂದು ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಹೆಂಗಂದರೆ ಲೋ MH ಇದ್ದರೂ ಕೂಡ ನೈಸರ್ಗಿಕವಾಗಿ ಗರ್ಭಧಾರಣೆ ಆಗಬಹುದು. ಆ ಒಂದು ವಿಷಯಕ್ಕಾಗಿಯೇ ಇದು ವಿಡಿಯೋ ಮಾಡಿದ್ದೀನಿ. ಧನ್ಯವಾದ.